ನಮಸ್ಕಾರ ರೀ ಎಲ್ಲರಿಗೂ. ಉತ್ತರ ಕರ್ನಾಟಕದ ಮಂದಿ ಮಾವಿನ ಹಣ್ಣಿನ ಸೀಸನ್ದಾಗ ಹಿಟ್ಟು ಹಚ್ಚಿದ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರ್ಣಿ ಮಾಡೋದು ಅಂತ ಒಟ್ಟ ಮರಿಯೋದಲ್ರಿ. ಅದಕ್ಕೆ ನಾವು ನಿಮಗೆ ಭಾಳ ಮಸ್ತ್ ಆಗಿರುವಂತಹ ಆಮ್ರಸ್ ಮತ್ತು ಈ ಹೋಳಿಗೆ ರೆಸಿಪಿಯನ್ನ ತೋರ್ಸಕತ್ತೀವ್ರಿ. 2 ದಿನದ ಹಿಂದೆ ನಿಮಗೆ ನಾವು ಸೀಕರ್ಣಿ ತೋರಿಸಿದೀವಿ. ಇವತ್ತು ಆಮ್ರಸ್ ಮತ್ತು ಹೋಳಿಗೆ ಅಷ್ಟ ಸುಲಭವಾಗಿ ನೋಡಕ್ರಿ ಮಸ್ತಾಗಿ ಮಾಡ್ಬೋದು. ಹಂಗಾದ್ರೆ ಇನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ, ಹಂಗ ಗಂಟಿನೂ ಬಾರಿಸಿಬಿಡ್ರಿ. ಮೊದಲಿಗೆ ನೋಡ್ರಿ, 1 ಕಪ್ ನಾವು ಕಡಲೆ ಬೇಳೆಯನ್ನ ತಗೊಳ್ತೇವ್ರಿ. 1 ಕಪ್ಪಾಗ ನಾವು ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಂಡು ಬಂದ ಆಮೇಲೆ ಅದಕ್ಕೆ ಒಂದು 4 ಕಪ್ ಅಷ್ಟು ನೀರನ್ನ ಸೇರಿಸ್ಬೇಕಾಕೈತ್ರಿ. 1 ಕಪ್ ಕಡಲೆಬೇಳೆ 4 ಕಪ್ ನೀರನ್ನ ಹಾಕಿ ಒಂದು ಕುಕ್ಕರ್ದಾಗ ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಬಿಟ್ಟು ಕುದಿಯಾಕ ಬಿಟ್ಟು ಬಿಡ್ರಿ. ಚಂದಂಗಿ ಶಿಟಿ ಹೊಡೆಸಿ ಕುದಿಸ್ರಿ. ಇನ್ನು ಈ ಕಡೆ ಒಂದು ಬೌಲ್ದಾಗ ಏನು ಮಾಡ್ರಿ ಅಂತಂದ್ರೆ 1/4 ಕಪ್ ಅಷ್ಟು ಕಡಲೆಬೇಳೆಯನ್ನ ನೆನೆಯಾಕೆ ಇಟ್ಕೋರಿ. ಹಂಗೆ ತೊಳೆದಾದ್ಮೇಲೆ ನೆನೆಯಾಕೆ ಇಟ್ಕೋರಿ. ಇನ್ನು ಮತ್ತೊಂದು ಕಡೆ 1 ಕಪ್ ಅಷ್ಟು ನಾವು ಮೈದಾ ಹಿಟ್ಟು ಮತ್ತು ಅದಕ್ಕೊಂದಿಟ್ಟ ಅರಿಶಿನ ಪುಡಿ ಹಂಗೆ ಸ್ವಲ್ಪ ನಾವು ಉಪ್ಪನ್ನ ಸೇರಿಸಿ ಚಂದಂಗೆ ಒಮ್ಮೆ ಡ್ರೈ ಮಿಕ್ಸ್ ಮಾಡಕತ್ತೀವ್ರಿ. ಅಕಸ್ಮಾತ್ ನಿಮಗೆ ಮೈದಾ ಹಿಟ್ಟು ಬೇಡ ಗೋಧಿ ಹಿಟ್ಲೆ ಮಾಡ್ತೀವಿ ಅಂತಂದ್ರೆ ಮಾಡ್ಬೋದ್ರಿ. ನಾವು ಈಗಾಗಲೇ ನಿಮಗೆ ಗೋಧಿ ಹಿಟ್ಟಿಂದ ಹೋಳಿಗೆ ಮಾಡೋದು ತೋರಿಸಿದೀವಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀವು ಇದನ್ನ ಕಣಕ ಚಂದಂಗಿ ಸಾಫ್ಟ್ ಆಗುವಂಗ ಮಾಡ್ಕೊಳ್ಬೇಕಾಕೈತ್ರಿ. ಗೊತ್ತಾತಿಲ್ಲ, ಈ ರೀತಿ ಒಂದು ಕಣಕ ತಯಾರು ಮಾಡ್ಕೊಂಡ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಹಚ್ಚಿ ಚಂದಂಗಿ ಹದ ಬರುವಂಗ ಅದನ್ನ ಒತ್ತಿ ಈ ರೀತಿಯಾಗಿ ಇಡ್ರಿ. ನಮ್ಮ ಕಡೆ ಹೆಂಗ್ರಿ ಅಂತಂದ್ರೆ ಕಾರುಕುಲ್ಲಾಗ ಹಾಕಿ ಕೊಡ್ತಾರ್ರಿ, ಅಂದಾಗ ಬರೋಬ್ಬರಿ ಹದ ಬರ್ತೈತಿ ಅದ. ಆಮೇಲೆ ಈಗ ಒಂದು ಪ್ಲೇಟ್ ಮ್ಯಾಲ ಮುಚ್ಚಿ ಬಿಟ್ಬಿಡ್ರಿ. ಈ ಕಡೆ ನೋಡ್ಬೋದು, ನೀವು ಕಡ್ಲಿಬೇಳೆ ಏನು ಕುದಿಯಾಕ ಇಟ್ಟಿದ್ದೀವಲ್ಲ ಅವು ಚಂದಂಗಿ ಕುದ್ದಾವ್. ಅವನ್ನ ನಾವು ಸೋಸ್ಕೊಂಡ ತಕೊಂಡ್ಬಿಡು ಬ್ಯಾಳಿ ಮಾಡಿ ಉಳಿದಿದ್ದೇನು ಕಟ್ಟಿರ್ತೈತ್ರಲ್ಲ ಅದನ್ನ ಕಟ್ಟಿನ ಸಾರಿಗೆ ಅಂತ ಹೇಳಿ ಯೂಸ್ ಮಾಡ್ಕೊತಾರೆ. ಉಳಿದಿದ್ದು ನಮಗೀಗ ಬೇಳೆ ಅಷ್ಟ ಬೇಕಾಕೈತಿ. ಅದಕ್ಕೆ ನಾವು ಆ ಬೇಳೆಗಳನ್ನ ವಾಪಸ್ ಮತ್ತು ಕುಕ್ಕರ್ದಾಗನ್ನ ಹಾಕಿ ಬೆಲ್ಲ ಸೇರಿಸ್ಬೇಕ್ರಿ. ನಾವಿಲ್ಲಿ 1 ಕಪ್ಕಿನ್ನ ಸ್ವಲ್ಪ ಕಡಿಮೆ ತಗೊಂಡಿದ್ದೀವಿ. ನೀವು ನೋಡ್ಕೊಂಡ 1 ಕಪ್ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಈ ಕಡಲೆಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂತ ಇರ್ರಿ. ಅದ ಸಣ್ಣ ಉರಿಲೆ ಚಂದಂಗ ಮಿಕ್ಸ್ ಆಗತ್ತಿರ್ತೈತಿ. ಹಿಂಗೆ ನೀವು ತಿರುಗಿಸ್ಕೋತಾ ಇರ್ಬೇಕ್ರಿ. ಬರ್ಬರ್ತಾ ಹಿಂಗೆ ಗಟ್ಟಿ ಆಗ್ತೈತಿ. ಅವಾಗ ನೀವೇನು ಮಾಡ್ರಿ, ಗ್ಯಾಸ್ ಆಫ್ ಮಾಡಿ ಕೆಳಗೆ ತೊಗೊಂಡು ಬಂದ ನೀವು ನೋಡ್ಬೋದ್ರಿ ಹೂರ್ನ ಗಟ್ಟಿ ಆಗಕ್ಕೆ ಚಾಲೂ ಆಗ್ತೈತ್ರಿ. ಇಷ್ಟ ಇರಲಿ. ಆದ್ರೆ ಹೂರ್ನ ಹೆಂಗೆ ಮಾಡ್ಬೇಕ್ರಿ ಅಂತಂದ್ರೆ ಆರಾಮ್ ಸರಿಯಾಗಿ ನಿಮ್ಮ ಕಡೆ ಪೂರ್ಣ ಮೇಕರ್ ಅಥವಾ ಹೂರ್ಣ ಮೇಕರ್ ಇದ್ರೆ ಅದ್ರಾಗ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ರೀತಿ ಒಂದು ಚಾನಗಿ ತೊಗೊಂಡ್ ಮ್ಯಾಲ ಒಂದು ತಾಲಿಯೋ ಚಮಚಲ್ಲೋ ಹಿಂಗೆ ಒತ್ರಿ ಚಲೋ ತಂಗಿನ ಹೂರ್ನ ಈ ರೀತಿಯಾಗಿ ಮಸ್ತಾಗಿ ಬರ್ತೈತ್ರಿ. ಅದನ್ನ ಹಿಂಗೊಂದು ಉಂಡಿಗತ್ಲೆ ಮಾಡಿ ತೆಗೆದಿಟ್ಕೊಂಡ್ಬಿಡ್ರಿ. ಯಾವಾಗ ಬೇಕೋ ಅವಾಗ ಮಾಡ್ಬೋದು. ಇನ್ನು ಆಮ್ರಸ್ ಅಥವಾ ಸೀಕರ್ಣಿಗತ್ಲೆ ಮಾಡಬೇಕು ಅಂತಂದ್ರೆ ನೀವ ಏನು ಮಾಡಿದ್ರಿ, ಮಾವಿನ ಹಣ್ಣು ತುಂಬ ತೆಗೆದ ಆಮೇಲೆ ಮ್ಯಾಗಿನ ಹಿಂಗೆ ಸಿಪ್ಪೆನು ತಕ್ಕೊಂಡ್ಬಿಡ್ಬೇಕಾಕೈತ್ರಿ. ನಾವು ನಿಮ್ಗೆ ಆಮ್ರಸ್ ಭಾಳ ಸಿಂಪಲ್ ಆಗಿ ನೀರಿಗೆ ಹಾಕ್ಲಾರ್ದ ತೋರ್ಸಾಕತ್ತೀವಿ. ಮತ್ತು ಚಾನಗಿ ಒಳಗೆ ಏನು ಮಾಡಿದ್ರಿ, ಆ ಸಿಪ್ಪೆ ತೆಗೆದಿರ್ತಿರ್ಲ ಹಿಂಗೆ ಸ್ವಲ್ಪ ಒತ್ತಿ ತಿಕ್ಕದಂಗೆ ಮಾಡಿದ್ರಿ. ಚೆನ್ನಾಗಿ ರಸ ಬರಬ್ಬರಿಯಾಗಿ ಬೀಳ್ತತಿ. ನೀರ್ಗೀರು ಏನು ಸೇರಿಸ್ಲಾರ್ದ ಮಸ್ತ್ ಆಗಿರ್ತತಿ. ಇದನ್ನ ನಾವೇನು ಮಾಡ್ಬೇಕ್ರಿ, ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ರಿ. ಲಾಸ್ಟಿಗೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟ ಸಕ್ಕರೆಯನ್ನು ಹಾಕ್ರಿ. ಆಮೇಲೆ ಅದಕ್ಕೆ ಒಂದಿಟ್ಟು ಉಪ್ಪು ಮತ್ತು ಏಲಕ್ಕಿ ಪುಡಿ. ನಾವು ನಿಮ್ಗೆ ಒಂದು 2 ದಿನದಿಂದ ಅಂದ್ರೆ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿಕೊಳ್ಳೆ ಗೊತ್ತಾಗ್ತೈತ್ರಿ. ಸೀಕರ್ಣಿ ತೋರಿಸಿದೀವಿ, ಬೆಲ್ಲ ಹಾಕಿ ತೋರಿಸಿದೀವಿ. ಸೇಮ್ ಇರಬಾರ್ದು ಅಂತೇಳಿ ನಿಮ್ಗೆ ಈ ರೀತಿ ತೋರ್ಸಾಕತ್ತೀವಿ. ನಿಮಗೆ ಎಕ್ಸಾಕ್ಟ್ ಸೀಕರ್ಣಿನ ಬೇಕಂತಂದ್ರೆ ನೀವು ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಳ್ಬೋದ್ರಿ. ಇನ್ನು ನೋಡ್ಬೋದು, ಅದನ್ನ ಪ್ರಿಂಟ್ದಾಗ ತೆಗೆದಿಟ್ಬೇಡಿ. ಈ ಕಡೆ ಕಣಕ ನಾವು ನಾದಿಟ್ಟಿದಿರಲ್ಲ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಚಲೋ ನಂಗೆ ಮೆದ್ಕೊಳ್ಬೇಕಾಕೈತ್ರಿ. ನೋಡ್ಬೋದು ನೀವು. ಈಗ ಅದ್ರಾಗ ಒಂದು ಉಳ್ಳಿ ತಕೋರಿ. ಈ ರೀತಿಯಾಗಿ ಆರಾಮ್ ಸರಿಯಾಗಿ ನೀವು ಎಲ್ಲ ಉಳ್ಳಿಗಳನ್ನ ಮಾಡ್ಕೊಂಡ ಇಡ್ರಿ. ಮಸ್ತಾಗಿ ಸಾಫ್ಟ್ ಆಗಿರ್ತಾವೆ. ಇನ್ನು ಹೂರ್ಣ ಏನು ರೆಡಿ ಇತ್ತಿರಲ್ಲ ಅದ್ರಲ್ಲೇನು ಹೂರ್ಣದ ಉಂಡೆಯನ್ನ ನಾವು ಮಾಡಿಟ್ಕೊಳ್ಬೇಕಾಕೈತ್ರಿ. ಇಷ್ಟು ನಿಮಗೆ ಬೇಕಾಗಿರೋದು ಹೋಳಿಗೆ ಮಾಡಕ್ಕೆ. ಈಗ ಆ ಒಂದು ಉಳ್ಳಿ ಏನಿತ್ತಿರಲ್ಲ ಅದನ್ನ ಸ್ವಲ್ಪ ಕೈಯಾಗ ಒಂದು ಇಟ್ಟು ತಟ್ಟಿ ಅದ್ರಾಗ ಈ ಹೂರ್ಣದ ಉಂಡಿಯನ್ನ ಇಟ್ಟ ಬಟ್ಟಲ್ಗತ್ಲೆ ಮಾಡ್ಕೋತ ಬಂದ ಮ್ಯಾಲ ಕ್ಲೋಸ್ ಮಾಡ್ಬೇಕ್ರಿ. ಇಟ್ಟ ಕೆಲಸ ಐತಿ. ಮ್ಯಾಲನ ಎಕ್ಸ್ಟ್ರಾ ಉಳಿದಿರ್ತೈತಿಲ್ಲ ಎಕ್ಸ್ಟ್ರಾ ಅದನ್ನ ಅಲ್ಲೇ ಮಡಚಿ ಒತ್ತಿ ಆಮೇಲೆ ಹಿಟ್ನಾಗ ಒಂದು ಈಟ ಎದ್ದಿ ಒಂದು ಈಟ ಮ್ಯಾಲ ಬಡ್ದಂಗೆ ಮಾಡಿ ಲಟ್ಸಾಕ ಶುರು ಮಾಡ್ಬೇಕ್ರಿ. ಇದ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹಿಟ್ಟು ಹಚ್ಚಿದಂತಹ ಹೂರ್ಣದ ಹೋಳಿಗೆ ರೀ. ನಿಮಗೆ ನಾವು ಎಣ್ಣೆ ಹಚ್ಚಿ ಈಗಾಗಲೇ ತೋರಿಸಿದೇವೆ. ಮುಂದೊಂದು ಕೂಡಲೇ ಮತ್ತೆ ನಾವು ನಿಮಗೆ ಎಣ್ಣೆ ಹಚ್ಚಿ ಒಂದು ತೋರಿಸ್ತೇವೆ. ಯಾಕಂತಂದ್ರೆ ಗೊತ್ತಿರ್ಬೇಕ್ರಿ ನಿಮಗೆ. ಇದು ಅತಿ ಸರಳವಾಗಿ ಮಸ್ತಾಗಿ ಮಾಡುವಂತಹ ಹೋಳಿಗೆ ರೀ. ಇಟ್ಟು ನೀವು ಲಟ್ಸ್ಕೊಂಡು ತೊಗೊಂಬಂದ್ರಿ ಅಷ್ಟೇ ರೀ, ಮತ್ತೇನಿಲ್ಲ. ಈಗ ಅದನ್ನ ಹಿಂಗೆ ಕೈಯಾಗ ತೊಗೊಂಡ ಕಾದಿರುವಂಥ ತೆವಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ರಿ. ಆಮೇಲೆ ಮ್ಯಾಲ ಮತ್ತೊಂದು ಇಟ್ಟು ಎಣ್ಣೆಯನ್ನು ಹಚ್ಚಿ ಹಂಗೆ ಸಮರಿ ಬಿಡ್ರಿ. ಇಷ್ಟು ಮಾಡ್ರಿ, ಬರೋಬ್ಬರಿಯಾಗಿ ಅದ ಉಬ್ಬಿ ಬುರು ಅಂತೇಳಿ ಉಬ್ಬಿ ಬರುವಂತಹ ಹೋಳಿಗೆ ನಿಮ್ಗೆ ರೆಡಿಯಾಗಿ ಬರ್ತಾವ್ರಿ. ನೋಡ್ಬೋದು ನೀವು, ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಇಷ್ಟು ಮೆತ್ತಗೆ ಮಸ್ತಾಗಿ ಹಿಂಗೆ ಉಬ್ಬಿ ಬರುವಂತಹ ಹೋಳಿಗೆ ನೋಡಿರಿಲ್ರಿ. ಹಂಗಾದ್ರೆ ನೀವು ಈ ಹೋಳಿಗೆಗಳನ್ನ ತಪ್ಪಲಾರ್ದ ಮಾಡ್ರಿ.
ಇಷ್ಟ ರೀ. ಅವು ಚಲೋ ನಂಗೆ ಎರಡು ಮೈ ಬೆಂದು ಅಂತಂದ್ರೆ ಮಸ್ತ್ ಆಗಿರುವಂತಹ ಹೋಳಿಗೆ ನಿಮಗೆ ಸೀಕರ್ನಿ ಜೊತೆ ಮಸ್ತ್ ರೆಡಿಯಾಗಿ ಕುಂದಿರ್ತಾವ್ರಿ. ಇನ್ನು ಎಣ್ಣೆ ಹಚ್ಚಿ ಮಾಡುವಂಥ ಹೋಳಿಗೆ ಅಂತ ನಿಮಗೆ ನಾವು ಭಾಳ ಸಲ ತೋರಿಸಿದೀವಿ, ಆದರೂ ಇನ್ನೊಂದ್ಸಲ ನೋಡಿಬೇಡ್ರಿ. ಅದ ಸೇಮ್ ಹೆಂಗೆ ನೀವು ಹೂರ್ಣ ತುಂಬಿದ್ರಲ್ಲ ಇದನ್ನು ಹಂಗೆ ತುಂಬಿ ತಗಡ್ ಮೇಲೆ ಮಾಡ್ಬೇಕಾಕೈತೆ. ತಗಡ್ ಮೇಲೆ ಮಾಡುವಾಗ ಮೇಲೊಂದು ಈಟ ಎಣ್ಣೆಯನ್ನು ಹಚ್ಚಿ, ಹಿಟ್ಟು ಹಚ್ಚಂಗಿಲ್ರಿ, ಎಣ್ಣೆಯನ್ನು ಹಚ್ಚಿ ಲಟ್ಸ್ಕೊಳ್ಬೇಕಾಕೈತ್ರಿ. ದಂಡಿ ಎಲ್ಲ ಬಿಡ್ಲಾರ್ದ ಚಂದಂಗಿ ನೋಡ್ಕೊಂಡ ಲಟ್ಸೋದು ಮಸ್ತಾಗಿ ಕಾಣ್ತೈತಿ ಇದು. ಆಮೇಲೆ ಇದನ್ನ ತವಿ ಮೇಲೆ ಏನು ನಾವು ತಗಡು ತೊಗೊಂಡಿರ್ತಿರಲ್ಲ ಅದನ್ನೇ ಹಿಂಗೆ ಒತ್ತಿದ್ರೆ ಸಾಕು, ಬಿಸಿ ಬಿಡೋದು ತಾನ ಬಿಟ್ಕೊಳಕತ್ತೈತಿ. ಇಟ್ಟ ನಾವು ಮಾಡಬೇಕಾಗಿರೋ ಕೆಲಸ. ಇದನ್ನು ಹಿಟ್ಟು ಹಚ್ಚಿದ ಹೆಂಗೆ ಬೇಯಿಸಿದ್ರಲ್ಲ ಹಂಗನ ಅತಿ ಸುಲಭವಾಗಿ ಬೇಯಿಸ್ಬೋದು. ಆಮೇಲೆ ಹೋಳಿಗೆ ಸೈಜ್ ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ, ಹೆಂಗೆ ಬೇಕೋ ಹಂಗೆ ಮಾಡ್ಕೊರಿ. ತಿರುಗಿಸಿ ಹಾಕಿದ ಕೂಡಲೇ ನೋಡ್ಬೋದು ಎಷ್ಟು ಚಂದಂಗಿ ಉಬ್ಬಿ ಬಂತು ಅಂಥೇಳಿ ಕಾಣ್ತದ್ರಿ. ಮತ್ತನ ಮಸ್ತಾಗಿ ಮತ್ತು ಎಷ್ಟು ಚಂದಂಗಿ ಅರಳಿ ಬರುವಂತಹ ಹೋಳಿಗೆ ಸಿಂಪಲ್ ಆಗಿ ರೆಡಿ ಆಕೈತ್ರಿ. ನೀವು ಈ ಮಾವಿನ ಹಣ್ಣಿನ ಸೀಸನ್ದಾಗ ಮಿಸ್ ಮಾಡಲಾರ್ದ ಈ ಒಂದು ಮಸ್ತ್ ಆಗಿರುವಂತಹ ಉತ್ತರ ಕರ್ನಾಟಕದ ಶೈಲಿಯ ಕಾಂಬಿನೇಷನನ್ನು ಟ್ರೈ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ನಾವು ಆಗಲೇ ಆಮ್ರಸ್ ಮಾಡಿ ಇಟ್ಟಿದ್ದೇವಲ್ಲ, ಆ ಆಮ್ರಸ್ ಫ್ರಿಜ್ದಾಗ ಇಟ್ಟು ತೆಗೆದು ನೋಡ್ರಿ ಎಷ್ಟು ಚಂದಂಗಿ ಗಟ್ಟಿಯಾಗಿ ಬಂದಿರ್ತೈತಿ. ಇದನ್ನು ನೀವು ಹೋಳಿಗೆ ಜೊತೆ ಆರಾಮ್ ಸಿರಿಯಾಗಿ ಈಗ ಎಂಜಾಯ್ ಮಾಡ್ಬೋದ್ರಿ. ಆಮೇಲೆ ನಾವು ನಿಮಗೆ ಈಗಾಗಲೇ ಭಾಳ ಸಿಂಪಲ್ ಆಗಿರುವಂತಹ ಇನ್ನೊಂದು ಕಾಂಬಿನೇಷನ್ನು ತೋರಿಸಿದ್ದೀವಿ, ಬಿಳಿ ಹೋಳಿಗೆ ಮತ್ತು ಸೀಕರ್ನಿ. ಅದನ್ನು ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಐತಿ, ನೋಡ್ಕೊಂಡು ಬರ್ರಿ. ಮಸ್ತ್ ಆಗಿರುವಂತಹ ಹೋಳಿಗೆ, ಆಮ್ರಸ್ ಅಥವಾ ಸೀಕರ್ನಿ, ಹಾಲ ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ ಅನ್ಬೇಕ್ರಿ, ಏಕದಮ್ ಮಸ್ತ್ ಅಂದ್ರೆ ಮಸ್ತ್. ಹಂಗಾದ್ರೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.